ಶಾಲ್ ವಿ ಗೋ ಟು ಡಾಕ್ಟರ್ ಕಲಾಂ ಅನ್ನೋರು, ಹೋಗೋಣ ಬನ್ನಿ ಅಂತ ಹೋಗ್ತಿದ್ವಿ. ಇವರು ಏನೋ ಬರುತ್ತಾ ಕೂತಿರ್ಬೇಕು. ಅವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವಾಗ ಹೋದ ತಕ್ಷಣ ಊಟ ಆಯ್ತಾ ಅನ್ನೋರು, ಆಯಿತು ಅಂದ ತಕ್ಷಣ ಕೊಡಿ ಅಂಥೇಳಿ ಪಕ್ಕದಲ್ಲಿ ಒಂದು ಡಬ್ಬ ಈ ಹುರಿದು ಶೇಂಗಾ ಇಟ್ಕೊಂಡಿರ್ಬೇಕು, ಯಾವಾಗ ಲೌಡ್ ಇಟ್ ಅದು ಇಟ್ಕೊಂಡಿರೋರು, ಮುಷ್ಟಿ ಕೊಡೋರು, ಇಟ್ ಗುಡ್ ಫಾರ್ ಹೆಲ್ತ್ ಅನ್ನೋ, ವೈ ನಾಟ್ ಕೂತಿಂತಿದ್ವಿ. ಒಂದು ಸಲ ಕೇಳಿದರು, ದೇವಸ್ಥಾನಕ್ಕೆ ಹೋಗ್ತೀರಾ, ಡು ಯು ಗೋ ಟು ಟೆಂಪಲ್ ಅಂತ ಕೇಳಿದ್ರು. ಹೋಗ್ತೀನಿ ಅಂದೆ. ಯಾಕೆ ಅಂದರು. ಸಂತೋಷ ಆಗ್ತದೆ ಅಂದೆ. ದೇವ್ರಿಗೇನು ಬೇಡ್ಕೋತೀರಿ ಅಂದರು. ದೇವ್ರಿಗೇನು ಬೇಡ್ಕೊಳ್ಳಲ್ಲ ಅಂದೆ. ಯಾಕೆ ಅಂದರು. ದೇವ್ರೇನು ತಹಶೀಲ್ದಾರ್ ಏನು ಸರ್ ಅಪ್ಲಿಕೇಶನ್ ಕೊಡೋದಕ್ಕೆ, ಇದು ಕೊಡು ಇದು ಕೊಡೋದಕ್ಕೆ? ನನಗೇನು ಕೊಡಬೇಕು ಅಂತ ಗೊತ್ತಿರು, ದೇವರಲ್ವ ಅವನು, ಗೊತ್ತಿದೆ. ಅದೆಂಥ ದೇವರು ಅವ್ನು ಗೊತ್ತಿಲ್ಲದೆ ಹೋದರೆ? ನನಗೇನು ಕೊಡಬೇಕು ಗೊತ್ತಿದೆ, ಯಾವಾಗ ಕೊಡಬೇಕು, ಎಷ್ಟು ಕೊಡಬಾರ್ದು ಅಂತ ಕೂಡ ಗೊತ್ತಿದೆ ಅವನಿಗೆ. ಅವ್ನಿಗೆ ಅಪ್ಲಿಕೇಶನ್ ಹಾಕೋ ಕಾರಣ ಇಲ್ಲ ಅಂದ್ಬಿಟ್ಟು ಒಂದು ಮಾತು ಹೇಳಿದೆ ನಾನು. ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ ಸರ್, ದೇವರನ್ನು ಕೇಳಿದ್ರೆ ಎರಡೇ ಕೇಳಬೇಕು ಅಂತ. ಒಂದು ಬಿನಾ ದೈನ್ಯೇನ ಜೀವನಂ ಅನಾಯಾಸ ಮರಣಂ ಅಂತ. ಯಾರ ಮುಂದೆ ಕೈ ಚಾಚಿ ದೀನ ಆಗೋ ಹಂಗೆ ಮಾಡಬೇಡಪ್ಪ, ನನ್ನ ಅನಾಯಾಸ ಸಾವು ಕೊಡು, ಎರಡೇ ಕೇಳಬೇಕಂತೆ ಭಗವಂತನ ಅಂದೆ. ವೇಟ್ ಎ ಮಿನಿಟ್ ಅಂದರು. ಡೈರಿ ತೆಗೆದ್ರು. ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್, ರೈಟ್ ಅಂದರು. ಎಸ್ ಸರ್ ಅಂದೆ. ಸೆಕೆಂಡ್ ಈಸ್ ಗಿವ್ ಮಿ ಕಂಫರ್ಟೇಬಲ್ ಡೆತ್. ಎಸ್ ಸರ್ ಅಂದೆ. ಬರ್ಕೊಂಡ್ರು. ಟಬ್ ಅಂತ ಟೇಬಲ್ ಬಡಿದ್ರು. ಯುನೋ ಐ ವಾಂಟ್ ಟು ಡೈ ಟೀಚಿಂಗ್, ಯುನೋ ಐ ವಾಂಟ್, ಇದು 2001 ಹೇಳಿದ್ದು ನನಗೆ. ಐ ವಾಂಟ್ ಟು ಡೈ ಟೀಚಿಂಗ್. ಭಾಳ ಜನಕ್ಕೆ ಹೇಳಿದ್ದಾರೆ ಅದನ್ನು, ಐ ವಾಂಟ್ ಟು ಡೈ ಟೀಚಿಂಗ್ ಅಂತ. ಜುಲೈ 25, 2015 ನಾನು ಅವತ್ತು ರಾಯಚೂರಲ್ಲಿದ್ದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಶಿಪ್ ಕ್ಲಾಸ್ ಇತ್ತು ನಂದು. 6 ಗಂಟೆವರೆಗೂ ನಾನು ಕ್ಲಾಸಲ್ಲಿದ್ದೆ. ನಮ್ಮ ಮೊಬೈಲ್ ಆಫ್ ಮಾಡಿಬಿಟ್ಟಿದ್ದೆ. 7 ಗಂಟೆಗೆ ನಾನು ಹೋಟೆಲ್ ಮುಟ್ಟಿದ ಮೇಲೆ ಮೊಬೈಲ್ ಆನ್ ಮಾಡಿದರೆ ಮನೆಯಿಂದ 18 ಮಿಸ್ ಕಾಲ್ ಇತ್ತು. ನಾನು ಹೆಂಡ್ತಿ ನಾನು ಮಿಸ್ ಮಾಡ್ಕೋತಾಳೆ ಅಂತ ಗೊತ್ತೋದ್ರು, ಇಷ್ಟು ಮಿಸ್ ಮಾಡ್ಕೊಳ್ಳೋದು ಗೊತ್ತಿರಲಿಲ್ಲ. ಕೇಳಿದೆ ಏನಾಯಿತು ಅಂತ ಕೇಳಿದೆ. ಟಿ ವಿ ನೋಡಿದ್ರಾ ಅಂತ ಇದ್ಲು. ಯಾಕೆ? ಕಲಾಂ ಹೋಗ್ಬಿಟ್ರಂತೆ. ಶಿ ನ್ಯೂ ಮೈ ಅಸೋಸಿಯೇಷನ್ ವಿತ್ ಹಿಮ್. ಏನಾಯಿತು? 1.5 ತಿಂಗಳಿಂದ ಅವ್ರ ಮನೇಲಿ ಕೂತು 1 ತಾಸು ಮಾತಾಡಿ ಬಂದಿದ್ದೀನಿ ದಿಲ್ಲಿಯಲ್ಲಿ. ಏನಾಯಿತು? ಇಲ್ಲ ಆಕ್ಸಿಡೆಂಟಾ? ಇಲ್ಲ ಅದೆಲ್ಲೋ ಶಿಲಾಂಗಿಗೆ ಹೋದ್ರಂತೆ, ಈಗ ಫ್ಲ್ಯಾಶ್ ತೋರಿಸ್ತಾ ಇದ್ದಾರೆ, ಬರೀ ಎದ್ದಿತ್ಕೊಂಡ್ರಂತೆ ಮಾತಾಡೋಕ್ಕೆ. ಈ ಕೊಲ್ಯಾಪ್ಸ್ಡ್ ಆ್ಯಂಡ್ ಡೈಡ್ ಅಂತ ಹೇಳ್ತಾರೆ. ನಂದೇ ಅಯ್ಯೋ ಕತೆ, ದಟ್ಸ್ ವಾಟ್ ಯು ವಾಂಟೆಡ್. ನನಗೊಂದು ನಂಬಿಕೆ ಇದೆ, ಯಾವುದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ನಂಬ್ಕೋತಿರೋದು ಆಗ್ಬಿಡುತ್ತೆ. ಆ ಶ್ರದ್ಧೆಯಿಂದ ನಂಬ್ಕೋಬೇಕು, ಸುಮ್ಮನೆ ನೋಡೋಣ ಅಂತಲ್ಲ. ಅತ್ಯಂತ ಶ್ರದ್ಧೆಯಿಂದ ನಂಬ್ಕೊಂಡ್ರೆ ಆಗ್ಬಿಡುತ್ತೆ. ಕಲಾಂ ಅದಕ್ಕೆ ಮಾದರಿ.